ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನೀಗ ವಿಡಿಯೋ ಮಾಡಕ್ ಬಂದಿರೋದು ಏನಂತಂದ್ರೆ ಹಳ್ಳಿಯ ಪ್ರಕೃತಿಯ ವಾತಾವರಣ ಸೊಬಗು ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಸಿಟಿ ವಾತಾವರಣ ಹೆಂಗಿರುತ್ತೆ, ಹಳ್ಳಿ ವಾತಾವರಣ ಹೆಂಗಿರುತ್ತೆ ಅಂತ ಅದ್ರ ಡಿಫ್ರೆನ್ಸ್ ಬಗ್ಗೆ ಮಾಹಿತಿ ಈಗಿನ ಯುವ ಪೀಳಿಗೆಗಳಿಗೆ ನಾನು ಮಾಹಿತಿ ತಿಳಿಸಕ್ಕೆ ಅಂತ ಬಂದಿದ್ದೀನಿ. ನೋಡ್ರಿ ಸುತ್ತ ವಾತಾವರಣ ಹೆಂಗಿದೆ ನೋಡಿ, ಹಳ್ಳಿ ವಾತಾವರಣ ಹೆಂಗಿದೆ ನೋಡಿ, ಪ್ರಶಾಂತವಾದ ವಾತಾವರಣ. ಎಲ್ಲರೂ ಹಚ್ಚ ಹಸಿರು ನೋಡಿ, ಎಲ್ಲ ಪೂರ್ತಿ 360 ಡಿಗ್ರಿ ಎಲ್ಲೇ ತಿರುಗಿದ್ರು ಪೂರ್ತಿ ಹಚ್ಚ ಹಸಿರು, ಹೊಲ ತೋಟನೇ ಬರೇ. ನೀವೀಗ ಸಿಟಿ ಲೈಫ್ ಹಳ್ಳಿ ಲೈಫ್ ಏನ್ ವ್ಯತ್ಯಾಸ? ಸಿಟಿ ಲೈಫಿಗೂ ಹಳ್ಳಿ ಲೈಫಿಗೆ ಏನ್ ವ್ಯತ್ಯಾಸ ಅಂತಂದ್ರೆ ಮೇನ್ ರೀಸನ್ ಏನಂದ್ರೆ ಆರೋಗ್ಯಕ್ಕೆ ವಿಚಾರಕ್ಕೆ ಬಂದಾಗ ಹಳ್ಳಿ ಲೈಫ್ ತುಂಬಾನೇ ಬೆಟರ್. ಯಾಕೆಂತಂದ್ರೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ ಸಿಗುತ್ತೆ. ಅದೇ ಸಿಟಿಯಲ್ಲಿ ಹೆಂಗಂತಂದ್ರೆ ಎಲ್ಲಿ ನೋಡ್ರು ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಈವನ್ ಟೋಟಲಿ ಎನ್ವಿರಾನ್ಮೆಂಟ್ ಪೂರ್ತಿ ಕುಲಿಗೆಟ್ಟು ಹೋಗಿದೆ. ಈವನ್ ನಾವು ತಿನ್ನೋ ಆಹಾರನೂ ಸಮೇತನು ಸಿಟಿಯಲ್ಲಿ ಕಲಬೆರಕೆ ಆಗಿದೆ. ಇದೆ ಆಮೇಲೆ ಇನ್ನೇನು ಫಾಸ್ಟ್ ಜೀವನ ಅನ್ನೋದು ಆಗೋದ್ರಲ್ಲಿ ಸಿಟಿಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಮೇನ್ ಫಸ್ಟ್ ಆಫ್ ಆಲ್ ಹಳ್ಳಿಯಲ್ಲಿ ನೀವು ಒಂದ್ ಎಕರೆ ಹೊಲ ಇದ್ರು ಸಮೇತನು, ಕಷ್ಟಪಟ್ಟರು ಸಮೇತನು ಒಳ್ಳೆ ನೆಮ್ಮದಿ ಜೀವನ ಬಾಳ್ತೀರಾ. ಆಮೇಲೆ ಇನ್ನೊಂದೇನಂದ್ರೆ ಒಳ್ಳೆ ಆಹಾರ, ನೀರು, ಒಳ್ಳೆ ಜನ ಎಲ್ಲರೂ ನಿಮಗೆ ಸಿಗ್ತಾರೆ. ಮತ್ತೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಆರೋಗ್ಯ ಮೇನು ನಿಮಗೆ ಚೆನ್ನಾಗಾಗುತ್ತೆ. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋ ಒಂದು ಯಾಂತ್ರಿಕ ಜೀವನ ಮಾಡ್ತಿದ್ರಲ್ಲ, 25,000 30,000ಕ್ಕೆ ಕೆಲ ಉದ್ಯೋಗ ಅರಸಿ ಹೋಗಿರ್ತಾರಲ್ಲ, ಅವ್ರಿಗೆ ಇಲ್ಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಲಿಕ್ಕೆ ಹೇಳ್ತೀರಾ? ನನಗೆ ಬೇಜಾರು ಏನ್ ಗೊತ್ತೇನ್ರಿ, ಈಗ ಎಲ್ಲರಿಗೂ ದೇವ್ರು ಎಲ್ಲವೂ ಕೊಟ್ಟಿರಲ್ಲ, ಕರೆಕ್ಟಾ? ನನಗೆ ಬೇಜಾರು ಏನಂತ ಹೇಳಿದ್ರೆ ಎಷ್ಟೋ ಜನ ಅವ್ರದ್ದು ಹೊಲ ತೋಟ ಗದ್ದೆ ಎಲ್ಲ ಇರುತ್ತೆ, ಒಳ್ಳೆ ಸಮೃದ್ಧವಾದ ನೀರು ಇರುತ್ತೆ, ಎಲ್ಲ ಇರುತ್ತೆ. ಆದ್ರೂ ಸಮೇತ ಜನಕ್ಕೆ ಅದೇನೋ ಗೊತ್ತಿಲ್ಲ, ಸಿಟಿಗೆ ಹೋಗಿ ನಾನು ದುಡಿಬೇಕು ಅಂತಾರೆ. ನೀವ್ ಎಷ್ಟೇ ಸಿಟಿಗೆ ಹೋಗಿ ನೀವು ದುಡಿದ್ರು ಸಮೇತನು ನೀವು ಒಬ್ರು ಕೈ ಕೆಳಗೆ ನೀವು ಇದ್ದಂಗೆ, ನೀವು ಗುಲಾಮ್ಗಿರಿ ಟೈಪ್ ಇದ್ದಂಗೆ. ಅರ್ಥ ಆಯ್ತಾ? ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನೀವು ಬದ್ಧತೆ ಅನ್ನೋದಿರಲ್ಲ. ಮೇನ್ ಯಾವಾಗ ಬೇಕಾದ್ರೂ ಅವರು ಕೆಲ್ಸದಿಂದ ನಿಮ್ಮನ್ನ ತೆಗಿಬಹುದು, ಇನ್ನೊಬ್ರನ್ನ ಹೊಸಬ್ರು ಹಾಕೊಂಡ್ಲೂಬಹುದು. ಬದ್ಧತೆ ಅನ್ನೋದಿರಲ್ಲ. ಅದೇ ಭೂಮಿ ತಾಯಿನ ನೀವು ನೆಚ್ಕೊಂಡ್ ಜೀವನ ಮಾಡಿದ್ರೆ ನೀವು ಶಾಶ್ವತ ಪರ್ಯಂತ ನೀವ್ ಬದುಕಿರೋ ತನಕ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮುಂದಿನ ಪೀಳಿಗೆಗೂ ಸಮೇತನು ಇದು ಕೈ ಹಿಡಿಯುತ್ತೆ ಭೂಮಿ ಅನ್ನೋದು. ಪರಿಸ್ಥಿತಿಯಲ್ಲಿ ಎಲ್ಲ ಹಳ್ಳಿಗಳ ಹೊಲಗಳು ಲೇಔಟ್ ಆಗ್ತದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ನೋಡಿ ಸಿಟಿ ಬಗ್ಗೆ ನಾನು ಕೇವಲ ಮಾತಾಡ್ತಿಲ್ಲ, ಸಿಟಿ ಅಭಿವೃದ್ಧಿ ಆಗ್ಬೇಕು. ಹಳ್ಳಿಗಳಲ್ಲಿ ಲೇಔಟ್ ಆಗ್ತಿದಾವೆ. ನಾನು ಹಳ್ಳಿಗಳಲ್ಲಿ ಮೇನ್ ಹೇಳ್ತೀನಿ ಕೇಳ್ರಿ, ಇನ್ನೊಂದು ಹೇಳ್ತೀನಿ ಕೇಳಿ. ಹಳ್ಳಿಗಳಲ್ಲಿ ಲೇಔಟ್ ಯಾಕೆ ಆಗ್ತಾ ಇದೆಯೋ ಅಂತಂದ್ರೆ ಮಾಡೋರು ಯಾರು ಇಲ್ಲ. ಈಗ ತಂದೆ ತಾಯಿಗಳಿಗೆ ವಯಸ್ಸಾಗಿದೆ, ತಂದೆ ತಾಯಿಗಳಿಗೆ ಸಾಮಾನ್ಯವಾಗಿ ವಯಸ್ಸಾಗಿರುತ್ತೆ, ಮಕ್ಕಳು ಬರಲ್ಲ, ಮಕ್ಕಳು ಏನೋ ಅದು ಇದು ಅಂತ ಓದ್ಕೊಂಡು ಏನ್ ಮಾಡ್ತಾರೆ, ಎಲ್ಲ ಪೇಟೆಗೆ ಸೇರ್ತಾರೆ. ಅದೇನಾಗುತ್ತೆ, ನೋಡ್ಕೊಂಡ್ರೆ ಯಾರು ಇಲ್ದಾಗ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಮಾರೋದು, ಹೊಲ ತೋಟ, ಇಲ್ಲಾಂದ್ರೆ ಅದನ್ನ ಲೇಔಟ್ ಮಾಡಿ ಈ ತರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು, ಒಟ್ಟಪ್ಪ ಸೇಲ್ ಮಾಡೋ ಲೆಕ್ಕಕ್ಕೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಮಕ್ಳು ನೋಡ್ಕೊಂಡ್ರೆ ಇರಲ್ಲ. ನಾನ್ ಹೇಳೋದೇನಂತಂದ್ರೆ ನೀರು ಎಲ್ಲಿ ಸಮೃದ್ಧವಾಗಿರುತ್ತೆ, ಎಲ್ಲಿ ನಿಮಗೆ ಎಲ್ಲಾ ತರ ಅವಶ್ಯಕ ಅಂದ್ರೆ ಎಲ್ಲಾ ತರ ನಿಮಗೆ ಫೆಸಿಲಿಟೀಸ್ ಇರುತ್ತೋ ಅಲ್ಲಿ ನೀವು ಹೊಲ ತೋಟ ಮಾಡಿದ್ರೆ ಏನು ನಿಮ್ಮ ತಂದೆ ತಾಯಿಗಳು ಏನ್ ಉಳಿಸ್ಕೊಂಡ್ ಬಂದಿದಾರೋ ಅದನ್ನೇ ನೀವು ಬೆಳೆಸ್ಕೊಂತ ಹೋದ್ರೆ ನಿಜವಾಗ್ಲೂ ಜೀವನದಾಗೆ ನೀವು ಯಾರ ಕೈ ಕೆಳಗೂ ನೀವು ಬದುಕೋ ಅವಶ್ಯಕತೆನಿಲ್ಲ. ನೀವೇ ರಾಜರು, ನೀವೇ ಆಳು ಕಾಳು ಹೇಳೋದು. ಈಗ ಕೆಲವರಿಗೆ ಅನಿವಾರ್ಯತೆ ಏನೂ ಇರಲ್ಲ, ನಮಗೆ ಬೇರೆ ಕಡೆ ಹೋಗಿ ನಾವು ಪೇಟೆಗೆ ಹೋಗಿ ನಾವು ಜೀವನ ಮಾಡ್ಲೇಬೇಕು, ನಾವು ಜೀವನ ನಡೆಸಲೇಬೇಕು ಅನ್ನೋರು ಹೋಗ್ತಾರೆ. ಆದಷ್ಟು ಎಲ್ಲಾ ತರ ನಿಮಗೆ ಹಳ್ಳಿಯಲ್ಲಿ ನಿಮಗೆ ಎಲ್ಲಾ ತರ ನಿಮ್ದೇ ಆದ ಒಂದು ವಾತಾವರಣ ಅನ್ನೋದಿದ್ರೆ, ನಿಮ್ದೇ ಸ್ವಂತ ಒಂದು ವಾತಾವರಣ ಇದ್ರೆ ಯಾಕೆ ಜೀವನ ನೀವು ಮಾಡ್ಕೊಂಡು ಹೋಗ್ಬಾರ್ದು? ನೀವಾಗ ಒಬ್ಬ ವಿದ್ಯಾವಂತ ಇವಾಗ ನೀವು ಕಂಪ್ನಿಯಲ್ಲಿ ಕೆಲಸ ಮಾಡಕ್ಕೆ ಇಷ್ಟಪಡ್ತೀರಾ ಇಲ್ಲ ರೈತ ಆಗಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಕಂಪ್ನಿಯಲ್ಲಿ ನಾನು ಯಾವ ಕೆಲ್ಸದ ಬಗ್ಗೆ ದೂಷಣೆ ಮಾಡ್ತಿಲ್ಲ. ಅದು ಕಂಪ್ನಿಯಲ್ಲಾರ ಮಾಡ್ರಿ, ನೀವು ಹೊಲ ತೋಟನಾರ ಮಾಡ್ರಿ, ನಾನ್ ಹೇಳೋದಿಷ್ಟೇ, ಫಾಸ್ಟ್ ಜೀವನ ನೆಮ್ಮದಿ ಅನ್ನೋದಿರಲ್ಲ. ನಾನು ಅದನ್ನ ಹೇಳ್ತಿರೋದು. ಹಳ್ಳಿಯಲ್ಲಿ ನೀವು ಮುದ್ದೆ ಚಟ್ನಿ ತಿಂದ್ರು ಸಮೇತನು ನೆಮ್ಮದಿಗಿರ್ತೀರ.
ಈ ಕಂಫರ್ಟ್ ಲೈಫ್ ಯೋಚನೆ ಮಾಡ್ತಿರೋ ಹುಡುಗರಿಗೆ, ಇಂದಿನ ಯುವಕರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಬಿಟ್ಟು ಎಲ್ಲೋ ಬೆಂಗಳೂರಿಗೆ ಹೋಗಿ 5,000, 10,000, 20,000, 30,000 ಕೆಲಸ ಮಾಡ್ತಾರಲ್ಲ, ಅಂತ ಯುವಕರಿಗೆ ಏನ್ ಹೇಳ್ತೀರಾ? ನೋಡ್ರಿ, ಇನ್ನೊಂದ್ ಹೇಳ್ತೀನಿ, 5,000 ರೂಪಾಯಿ ನೀವು ಬೆಂಗಳೂರಿಗೆ ಏನಾರ ನೀವು ಫಾರ್ ಸಪೋಸ್ ಬೆಂಗಳೂರಿಗೆ ದುಡಿಯಕ್ ಹೋಗ್ತಾ ಇದ್ದೀರಾ, ಬೆಂಗಳೂರು ಅಮ್ಮಮ್ಮ ಒಂದು 20,000 30,000 ಬೇಕು. ಓಕೆ, 20-30,000 ಅಂತ ಅನ್ಕೊಂಡ್ರಿ, ಆಯ್ತು. ಬೆಂಗಳೂರಿಗೆ 20-30,000 ಅಂತ ಅಂತೀರಾ, ಸರಿ. ಸಪೋಸ್ ನೀವೇನಾರ ಸಿಂಗಲ್ ಆಗಿ ನೀವು ಇದ್ದಾಗ, ಅಂದ್ರೆ ಸಪೋಸ್ ನೀವು ಅನ್ಮ್ಯಾರಿಡ್ ಆದಾಗ ನೀವು ತಿಂಗಳ 20-30,000 ತಗೊಂಡ್ರಿ ಅಂತ ಅನ್ಕ, ಅವಾಗ ಎಷ್ಟು ಉಳಿಸ್ತೀರಾ ನೀವು? ಹಬ್ಬಬ್ಬ ಅಂತಂದ್ರೆ ನೀವು ಓಡಾಡೋ ಖರ್ಚು, ನಿಮ್ದು ಊಟದ ಖರ್ಚು, ನೀವು ಸ್ಟೇ ಆಗಿರೋದು, 20,000ಕ್ಕೆ ಒಂದ್ 20,000 ಹಬ್ಬ ಬಂದ್ರೆ ಕೇಳ್ರಿ, ಹಬ್ಬ ಬಂದ್ರೆ 30,000ದಾಗೆ 30,000 ಹಬ್ಬ ಬಂದ್ರೆ ನೀವು ಅನ್ಮ್ಯಾರಿಡ್ ಆಗಿದ್ರೆ ಒಂದ್ 15,000 ಉಳಿಸ್ತೀರ ಅಂತ ಅನ್ಕೊಳ್ರಿ. ಅದೇ ನೀವು ಫ್ಯಾಮಿಲಿ ಕಟ್ಕೊಂಡ್ರೆ ಅದೇ 30,000 ರೂಪಾಯಿ ಎಷ್ಟು ಉಳಿಸ್ತೀರಾ ನೀವು? ಎಲ್ಲಾ ಖರ್ಚಾಗೋದು ಏನು ಉಳಿಯಲ್ಲ, ಏನು ಉಳಿಯಲ್ಲ. ಮತ್ತೆ ಮನೆ ಮಂದಿ ಎಲ್ಲರೂ ದುಡಿಯಕ್ ಹೋಗ್ಬೇಕಲ್ಲಿ, ಇನ್ನೂ ಸಾಲ ಆಗಿರುತ್ತೆ 10,000. ಸರಿನಾ? ಅದೇ ಹಳ್ಳಿಯಲ್ಲಾದ್ರೆ, ಅದೇ ನಿಮ್ದು ಹೊಲ ತೋಟ ಏನಿದೆಯೋ ಅಲ್ಲೇ ನೀವು ಕಷ್ಟಪಟ್ಟು ನೀವು ಮೈ ಬಗ್ಸಿ ದುಡಿದ್ರೆ ಮನೆ ಮಂದಿಯವರೆಲ್ಲರೂ ಆರಾಮಾಗಿ ಕುತ್ಕೊಂಡು ಜೀವನ ಮಾಡ್ಬೋದು, ನೆಮ್ಮದಿಯಾಗಿ ಜೀವನನೂ ಸಾಗಿಸ್ಬೋದು, ಮತ್ತೆ ತುಂಬಾ ಊಟನೂ ಮಾಡ್ಬೋದು ನೆಮ್ಮದಿಯಾಗಿ. ನಾನು ಹೇಳೋದಿಷ್ಟೇ, ಎರಡೇ ತುತ್ತು ಉಣ್ಣು, ಅದು ನೆಮ್ಮದಿ ಇರ್ಬೇಕು, ಆರೋಗ್ಯ ಇರ್ಬೇಕು. ಮೇನು 2 ತುತ್ತು ಕಮ್ಮಿನೇ ಆಗ್ಲಿ, ಆರೋಗ್ಯ. ಕೊನೆಯದಾಗಿ ಒಂದು ಪ್ರಶ್ನೆ, ಯಾಂತ್ರಿಕ ಜೀವನ ಒಳ್ಳೇದಾ, ಅಗ್ರಿಕಲ್ಚರ್ ಲ್ಯಾಂಡ್ ಒಳ್ಳೇದಾ? ನೋಡ್ರಿ, ಯಾಂತ್ರಿಕ ಜೀವನ ಅಗ್ರಿಕಲ್ಚರ್ ಅನ್ನೋದಕ್ಕಿಂತ ಇನ್ನೊಂದೇನ್ ಹೇಳ್ತೀನಿ ಕೇಳ್ರಿ. ಈಗ ಅವಶ್ಯಕತೆ ಇದ್ರೆ ನಾವು ಹೊರಗೆ ಹೋಗಿ ದುಡಿಯೋಣ, ಅವಶ್ಯಕತೆ ಅನ್ನೋದು ಮೇನ್ ಇದ್ರೆ. ನಮಗೆ ಹೊಲ ತೋಟ ಅನ್ನೋದಿಲ್ಲ, ನಮಗೆ ಯಾವ್ದೇ ತರ ಅದರ್ ಇನ್ಕಮ್ ಸೋರ್ಸ್ ನಮ್ಗೆ ಯಾವ್ದೇ ಇಲ್ಲ ನಮಗೆ ಅಂದವರು ಪಾಪ ಅನಿವಾರ್ಯತೆ ಹೋಗ್ಲೇಬೇಕು, ಹೊರಗಡೆ ಜೀವನ ಮಾಡ್ಲೇಬೇಕು, ಕಷ್ಟನೋ ಸುಖನೋ ಜೀವನ ಮಾಡ್ಲೇಬೇಕು. ಆದ್ರೆ ನಾನ್ ಹೇಳೋದೇನಂತಂದ್ರೆ, ಎಲ್ಲಾ ದೇವ್ರು ನಿಮಗೆ ಅವಕಾಶ ಕೊಟ್ಟಾಗ ಅದನ್ನ ಉಪಯೋಗಿಸೋದ್ ಕಲ್ರಿ. ಯಾವತ್ತು ಅದನ್ನ ಕಾಲಗೆ ಜಾಡ್ಸ್ ಹೊಡೆದು ತಾತ್ಸಾರ ಮಾಡಕ್ ಹೋಗ್ಬೇಡ್ರಿ. ಇವತ್ತಿನ ಯುವಕರು ಕಂಫರ್ಟ್ ಯೋಚನೆ ಮಾಡ್ತಿದ್ದಾರೆ, ಬಿಕಾಸ್ ನೋಡ್ರಿ ಕಂಫರ್ಟ್ ಯೋಚನೆ ಮಾಡಿ ಏನಾಗೈತೆ ಅಂದ್ರೆ ನಮ್ ದೇಶ ಏನಾಗೈತೆ ಗೊತ್ತಾ, ಕೆಟ್ಟು ಕುಲಿಗೆಟ್ಟೋಗಿದೆ. ಅದಕ್ಕೆ ಮತ್ತೆ ತಂದೆ ತಾಯಿಗಳು ಏನ್ ಮಾಡ್ತಿದಾರೆ ಅಂತಂದ್ರೆ, ಅವ್ರ ಮಕ್ಳು ಕಂಫರ್ಟ್ ಅಂತ ಅಂದಿರೋದಕ್ಕೆ ಎಲ್ಲ ಮಾರ್ಕತ್ತಿರೋದು, ಆಸ್ತಿಗಳನ್ನ ಮಾರ್ಕತ್ತಿರೋದು. ಈಗ ಮಾರ್ಕೊಂಡ್ಮೇಲೆ ಎಷ್ಟೋ ಜನ ಸಫರು ಪಟ್ಟಿದ್ದಾರೆ, ಮತ್ ಬೇರೆ ಕಡೆಗೆ ತಗೊಳಕ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಇದೇ ಭೂಮಿ ತಾಳ್ರಿ, ಇದೇ ಭೂಮಿ ನೀವು ಬೇರೆ ಕಡೆಗೆ ಎಲ್ಲಾರ ತಗಂತೀವಿ ಅಂತಂದ್ರೆ ಕೋಟಿ ರೂಪಾಯಿ ಲೆಕ್ಕಕ್ಕೆ ಚಾರಕ್ ಹೋಗುತ್ತೆ. ಈಗ ಸುಮಾರು 10-15 ವರ್ಷದ ಕೆಳಗಡೆ ಇದೆಲ್ಲ 50,000 ಲಕ್ಷ ರೂಪಾಯಿ ಇರುತ್ತೆ. ನೋಡ್ರಿ, ಅವಾಗಿನ ಟೈಮಾಗೆ ಅದ್ರ ವ್ಯಾಲ್ಯೂ ದೊಡ್ಡದು, ಈಗಿನ ಟೈಮಿಗೆ ಈ ವ್ಯಾಲ್ಯೂ ದೊಡ್ಡದು. ಸರಿನಾ? ನಾನ್ ಹೇಳ್ತಿದ್ದೇನೆ ಅಂದ್ರೆ ವ್ಯಾಲ್ಯೂ ಬಗ್ಗೆ ಮಾತಾಡಲ್ಲ. ನಾನ್ ಹೇಳ್ತಿದ್ದೇನಂದ್ರೆ, ಭೂಮಿ ಕಳ್ಕೊಂಡ್ರೆ, ನಿಜವಾಗಿ ಹೇಳ್ತೀನಿ, ನೀವು ಭೂಮಿ ಕಳ್ಕೊಂಡ್ರೆ ಈಗ 1 ಅಡಿ ಜಾಗ ತಗೊಳಕ್ ಕಷ್ಟ ಇದೆ ತುಂಬಾ. ನೀವ್ ಎಷ್ಟೇನು ಇಡೀ ಸಂಸಾರನೇ ನೀವು ದುಡಿದ್ರು ಸಮೇತನೋ ಜಸ್ಟ್ 1 ಅರ್ಧ ಎಕರೆ ತಗೊಳಕ್ಕಾಗಲ್ಲ ನೀವು. ಈಗ ಸಪೋಸ್ ಬರೀ 1 ಅರ್ಧ ಎಕರೆನೆ ಎಷ್ಟಿದೆ ಗೊತ್ತಾ, ಮಿನಿಮಮ್ 25-30 ಲಕ್ಷ ಇದೆ. ಬರೀ ಅರ್ಧ ಎಕರೆ ಹೇಳ್ತಿರೋದು ನಾನು, ಯಾವ್ದೇ ಗ್ರಾಮ ಆಗಿರ್ಬೋದು ಹೇಳ್ತಿರೋದು. ಮಿನಿಮಮ್ ಏನೇನಾದ್ರು 15-20-25 ಲಕ್ಷ ಕಮ್ಮಿ ಇಲ್ಲ ಅರ್ಧ ಎಕರೆ. ಇನ್ನು 1 ಎಕರೆ ಪೂರ್ತಿ ನೀವು ಬೌಂಡ್ರಿ ನೀವು ತಗೊಂತೀನಿ ಅಂತಂದ್ರೆ ಪೂರ್ತಿ ಸುತ್ತ 1 ಎಕರೆ 2 ಎಕರೆ ಹೆಚ್ಚು ಕಮ್ಮಿ ಕೋಟಿ ರೂಪಾಯಿ ಮೇಲೆ ಹೋಗಿರುತ್ತೆ. ನಾನು ಜಸ್ಟ್ ಮೇಕಿಂಗ್ ಅಲ್ಲಿ ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಸ್ಟ್ ಮೇಕಿಂಗ್ ಚಿತ್ರದುರ್ಗ ವಿಡಿಯೋದಾಗ ನಾನು ಏನ್ ಈಗ ಈ ವಿಚಾರದಾಗ ನಾನು ಏನ್ ಹೇಳಕ್ ಬರ್ತೀನಿ ಅಂತಂದ್ರೆ, ಯಾವತ್ತು ನಿಮ್ಮ ಹೊಲ ತೋಟ ಆಗ್ಲಿ, ನಿಮ್ಮ ಜಾಗಗಳು ಯಾವ್ದೇ ಕಾರಣಕ್ಕೂ ಮಾರಕ್ ಹೋಗ್ಬೇಡ್ರಿ. ಮಾರಿದ್ರೆ ಈ ಕಾಲದಾಗೆ 1 ಅಡಿ ಜಾಗ ತಗೊಳಕ್ ಆಗಲ್ಲ. ನಿಮ್ ಮನೆ ಮಂದಿ ದುರ್ಗ ಸಮೇತನೂ 1 ಅಡಿ ಜಾಗ ತಗೊಳಕ್ ಆಗಲ್ಲ. ಆದಷ್ಟು ನಿಮ್ ತಂದೆ ತಾಯಿ ಏನ್ ಕಷ್ಟ ಪಟ್ಟಿದಾರೋ, ಉಳ್ಸ್ಕೊಂಡ್ ಬಂದಿದಾರೋ ಆಸ್ತಿನ ದಯವಿಟ್ಟು ಉಳ್ಸ್ಕೊಂಡ್ ಹೋಗ್ರಿ. ನಾನ್ ಹೇಳೋದ್ ಇಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ, ಅದನ್ನೇ ಇನ್ನೂ ಅಭಿವೃದ್ಧಿ ಮಾಡಿ. ನಿಮ್ ಕೈಲಾದ್ರೆ ಬೇರೆ ಕಡೆಗೆ ಇನ್ನೊಂದು ತಗೊಳ್ರಿ, ನಾನ್ ಬೇಡ ಅನ್ನಲ್ಲ. ಆದ್ರೆ ಯಾವ್ದೇ ಕಾರಣಕ್ಕೂ ತಂದೆ ತಾಯಿ ಮಾಡಿದ ಆಸ್ತಿ ಮಾತ್ರ ಮಾರಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ಸತಿ ಅದು ಮಾರಿದ್ರೆ ಖಂಡಿತವಾಗ್ಲೂ ಆ ಬೆಲೆ ಬಾಳೋ ವಸ್ತು ಅದೇನ್ ಮಾರಿದಿರೋ ಖಂಡಿತವಾಗ್ಲೂ ಎಲ್ಲೂ ಸಿಗಲ್ಲ, ಎಲ್ಲೂ ತಗೊಳಕ್ಕೂ ಆಗಲ್ಲ ಈ ಕಾಲದಾಗೆ. ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಕೈ ಹೋಗ್ಬಿಡುತ್ತೆ, ಅಷ್ಟೇ ಹೋಗುತ್ತೆ. ದುರುಪಯೋಗ ಅನ್ನೋಕ್ಕಿಂತ ಅವ್ರಿಗೆ ಏನ್ ಬೇಕೋ ಅವ್ರು ಲಾಭ ಮಾಡ್ಕೊಂತಾರೆ. ನಿಮಗೇನು ಆಗಲ್ಲ, ನಿಮಗೆ ಯಾವ್ದೇ ತರ ಉಪಯೋಗ ಆಗಲ್ಲ. ನೀವೇ ಮಾಡ್ತೀರಾ, ಅವ್ರು ಒಬ್ರಿಗೆ ಯಾರಿಗೋ ಮಾಡ್ತೀರಾ, ದುಡ್ಡು ಹಿಡ್ಕೊಂತೀರಾ. ಕೆಲವೊಂದ್ ಜಾಗದಾಗೆ ಅದು ತಗೊಂಡ್ರೆ ಇಲ್ಲಂದ್ರೆ ಇಲ್ಲ. ಆ ಜಾಗದಾಗೆ ಆ ದುಡ್ಡಾಗೆ ಸಿಕ್ತು, ಇಲ್ಲಂದ್ರೆ ಇಲ್ಲ.
ಆದ್ರೆ ಏನು ನಿಮ್ ತಂದೆ ತಾಯಿ ಮಾಡಿರೋ ಆಸ್ತಿ ಒಳ್ಳೆ ಜಾಗದಾಗ ಒಳ್ಳೆ ಬೆಳೆ ಬಾಳ ಆಸ್ತಿ ಮಾರಿದ್ರಲ್ಲ, ಇದೇ ಜಾಗ ಅಲ್ಲಿ ಬೇರೆ ಕಡೆಗೆ ನಿಮ್ಗೆ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಹೇಳ್ರಿ ಉತ್ತರ, ಏನ್ ಗ್ಯಾರಂಟಿ? ಗ್ಯಾರಂಟಿ ಇಲ್ಲ. ನಾನ್ ಹೇಳೋದಿಷ್ಟೇ ನೋಡ್ರಿ, ಕೆಲವ್ರು ನಾನು ಇನ್ನೊಂದು ಹೇಳ್ತೀನಿ ನೋಡ್ರಿ, ಕೆಲವರಿಗೆ ನೀವ್ ಏನೇ ಕೆಲಸ ಮಾಡ್ರಿ, ನೀವು ಬೆಂಗಳೂರಾಗಿರ್ತಿರೋ, ಬೊಂಬಾಯಿದಾಗಿರ್ತಿರೋ, ಡೆಲ್ಲಿಗಿರ್ತಿರೋ, ಫಾರಿನ್ ಆಗಿರ್ತಿರೋ, ನನಗೆ ಅದು ಗೊತ್ತಿಲ್ಲ. ಆದ್ರೆ ನಾನ್ ಹೇಳೋದೇನಂದ್ರೆ, ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ, ನಿಮ್ ತಂದೆ ತಾಯಿ ಆಸ್ತಿನ ಉಳಿಸ್ಕೊಂಡು ಬೇಕಿದ್ರೆ ನೀವು ಯಾವ್ದಾರ ದುಡಿಮೆ ಮಾಡ್ರಿ, ಏನಾರ ಕೆಲಸ ಮಾಡ್ರಿ, ಒಟ್ಟು ತಂದೆ ತಾಯಿ ಮಾಡಿರೋ ಆಸ್ತಿನ ಖಂಡಿತ ಮಾರಕ್ ಹೋಗ್ಬೇಡ್ರಿ, ತಾತ್ಸಾರ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಇದ್ರ ಕಡೆಗೂ ಜವಾಬ್ದಾರಿ ಕೊಡ್ರಿ. ಯಾಕಂದ್ರೆ ಇದ್ರಿಂದ ನೀವು ಮುಂದೋಗಿರೋದು ಏನಂದ್ರೆ, ನಿಮ್ ತಂದೆ ತಾಯಿ ಕಷ್ಟಪಟ್ಟು ಆಸ್ತಿ ಮಾಡಿರೋದಕ್ಕೆ, ಅದರಿಂದ ಬಂದಿರೋ ದುಡಿಮೆಯಿಂದನೇ ನಿಮ್ಮನ್ನ ಇಷ್ಟು ವರ್ಷ ನಿಮ್ಮನ್ನ ಬೆಳೆಸಿರೋದು, ಸಾಕಿರೋದು, ಓದಿಸಿರೋದು, ಎಲ್ಲ ಮಾಡಿರೋದು. ಕರೆಕ್ಟಾ? ಅದರಿಂದನೇ ನಿಮ್ಮನ್ನ ಬೆಳೆಸಿರೋದು, ಸಾಕಿರೋದು, ಓದಿಸಿರೋದು. ಹಂಗಾಗಿ ಯಾವತ್ತು ತಾತ್ಸಾರ ಮಾಡಕ್ ಹೋಗ್ಬೇಡ್ರಿ ಭೂಮಿ ಮೇಲೆ. ನಾನ್ ಹೇಳೋದು ಇಷ್ಟೇ. ರೈತರು ಈಗ ಬೆಂಗಳೂರಿಗೆ ಹೋಗ್ತಿದ್ದಾರೆ ಸುಮ್ಮನೆ ಕೆಲಸ ಮಾಡಲಿಕ್ಕೆ. ಇಲ್ಲಿ ಸುಮಾರು ಬೆಳೆಗಳಿದಾವೆ. ಯಾವುವು ಆರ್ಥಿಕ ಬೆಳೆಗಳು. ಸಪೋಸ್ ಅಡಿಕೆ ಆಗಿರ್ಬೋದು. ಅಡಿಕೆ ನಾರ್ಮಲ್ ಆಗಿದೆ. ದಾಳಿಂಬೆ, ಡ್ರ್ಯಾಗನ್ ಫ್ರೂಟ್ಸ್ ಇವೆಲ್ಲ ಇದಾವೆ. ಈಗ ಇತ್ತೀಚೆಗೆ ಹೊಸ ತಳಿಗಳು ಬಂದಿದಾವೆ. ಈಗ ಹೇಳ್ತೀನಿ ಕೇಳ್ರಿ, ಈಗ ಕೆಲವೊಂದು ರೈತರುಗಳ್ದು ತಪ್ಪೇನಿದೆ ಅಂತ ಹೇಳೋಣ. ಈಗ ನೋಡ್ರಿ, ಮೊದ್ಲು ನಾವು ಸಣ್ಣರಿದ್ದಾಗ ಅಡಿಕೆ ತೋಟ ಅಂತ ಮಾಡೋರು. ಅಡಿಕೆ ತೋಟ ಎಲ್ಲಿ ಬೆಳೆಯೋರು ಜಾಸ್ತಿ ಅಂತಂದ್ರೆ ಮಲ್ನಾಡ್ ಸೈಡ್ ಬೆಳೆಯೋರು. ಈ ಕಡೆ ಬಯಲುಸೀಮೆ ಈ ಕಡೆ ಕಮ್ಮಿ, ಈ ಕಡೆ ಸೈಡ್ ಬಯಲುಸೀಮೆ ಕಡೆ ಅಡಿಕೆ ತೋಟ ತೀರಾ ಕಡಿಮೆ. ಯಾಕೆ ಅಂತಂದ್ರೆ ಅಲ್ಲಿನ ವಾತಾವರಣ, ಅಲ್ಲಿನ ನೀರಿನ ಗುಣಮಟ್ಟ ಅವೆಲ್ಲ ನೋಡ್ಕೊಂಡು ಕ್ರಾಪ್ಸ್ ಗಳು ಹಾಕ್ಬೇಕು. ಕರೆಕ್ಟಾ? ಈಗೇನಾಗತ್ತೆ ಅಂತಂದ್ರೆ ಅಡಿಕೆ ತೋಟ ಅನ್ನೋದು ಕಮರ್ಷಿಯಲ್ ಕ್ರಾಪ್ಸ್ ಆಗಿರೋದ್ರಿಂದ ಏನಾಗಿದೆ, ಬಯಲು ಸೀಮೆಗೂ ಸಮೇತನು ಕಮರ್ಷಿಯಲ್ ಇದು ಅಡಿಕೆ ತೋಟಗಳು ಹಾಕ್ತಿದ್ದಾರೆ. ಅದೇನಾಗ್ತಿದೆ ಅಂತಂದ್ರೆ, ಬಯಲು ಸೀಮೆಗೂ ಮಲೆನಾಡಿಗೆ ಏನ್ ವ್ಯತ್ಯಾಸ? ಮಲೆನಾಡಿಗೆ ಎನಿ ಟೈಮು ನೀರಿರುತ್ತೆ, ಬಯಲು ಸೀಮೆಗೆ ನೀರಿರಲ್ಲ, ಕಮ್ಮಿ. ಅದಕ್ಕೆ ಅಡಿಕೆ ತೋಟ ಅವೆಲ್ಲಕ್ಕೆಲ್ಲ ನೀರ್ ಸಖತ್ತ ಬೇಕು, ನೀರ್ ತುಂಬಾನೇ ಅವಶ್ಯಕತೆ ಇರುತ್ತೆ. ಅದೇನಾಗುತ್ತೆ, ಮೈ ತುಂಬಾ ಸಾಲ ಸೂಲ ಮಾಡ್ಬಿಡ್ತಾರೆ. ಸರಿನಾ? ಮೈ ತುಂಬಾ ಸಾಲ ಸೂಲ ಮಾಡಿ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಯಾರಿಗೋ ಮಾರೋದು, ಆ ಸಾಲ ತೀರ್ಸಕ್ಕಾಗದೆ ಬೇರೆಯವ್ರಿಗೆ ಯಾರಿಗೋ ಮಾರೋದು, ಮಾರಿದ ದುಡ್ಡು ಎಲ್ಲೋ ಬೇರೆ ಕಡೆಗೆ ಹೋಗಿ ಜೀವನ ಸೆಟ್ಲ್ ಮಾಡ್ಕೊಳ್ಳೋದು, ಏನೋ ಒಂದು ಮಾಡ್ತಿರ್ತಾರೆ. ನಾನ್ ಹೇಳೋದೇನಂದ್ರೆ, ಈ ಭೂಮಿಯಲ್ಲಿ ಈಗ ಸಪೋಸ್ ಈಗಿರೋ ಜಾಗದಾಗ ಈ ಭೂಮಿಯಲ್ಲಿ ನಾನು ಏನ್ ಬೆಳಿಬೇಕು ಅದನ್ನೇ ಬೆಳಿಬೇಕು. ಕರೆಕ್ಟಾ? ನಾವ್ ಯಾವ್ಯಾವ ಜಾಗದಾಗೆ ಯಾವ್ಯಾವ ರೀಸನ್ ಅಂತಾರೆ, ರೀಜನಲ್, ಯಾವ್ಯಾವ ಜಾಗದಾಗೆ ನಾವ್ ಏನೇನ್ ಬೆಳಿಬೇಕೋ ಅದು ಬೆಳೆದ್ರೆ ಮಾತ್ರ ನಮಗೆ ಫಲ ಕೊಡುತ್ತೆ ವಿನಃ ನೀನು ಮಲೆನಾಡಾಗೆ ಬೆಳೆಯೋ ಕ್ರಾಪ್ಸ್ ನೀನು ಇಲ್ಲಿ ಬಂದು ಬೆಳೆದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಕ್ರಾಪ್ಸಿಗೆ ಕೆಲವೊಂದು ಜಾಗ, ಕೆಲವೊಂದು ಟೆಂಪರೇಚರ್ ಎಲ್ಲವೂ ಮುಖ್ಯ ಆಗಿರುತ್ತೆ. ಸರಿನಾ? ಈಗ ನೋಡ್ರಿ, ಅಡಿಕೆ ತೋಟಕ್ಕೆ ಚೆನ್ನಾಗಿ ನೀರ್ ಬೇಕು ಜಾಸ್ತಿ. ಸರಿನಾ? ಬೇಸಿಗೆ ಕಾಲದಾಗೆ ನೀರ್ ಕಂಪಲ್ಸರಿ ಹೊಡಿಬೇಕು, ಒಣಗೋಗುತ್ತೆ ಅಡಿಕೆ. ಮಲೆನಾಡಾಗೆ ಯಾಕೆ ಅಷ್ಟು ಸುಲಭವಾಗಿ ಒಣಗೋಗಲ್ಲ ಅಂತಂದ್ರೆ, ಮಲೆನಾಡಿಗೆ ನೀರಿಂದು ವ್ಯವಸ್ಥೆ ಚೆನ್ನಾಗಿದೆ, ಅಲ್ಲಿ ಡ್ಯಾಮು, ನದಿ ಎಲ್ಲ ಇದೆ. ಹಂಗಾಗಿ ನಾವ್ ಇರೋ ಜಾಗದ ಮೇಲೆ ನಾವ್ ಏನ್ ಕ್ರಾಪ್ ಹಾಕ್ಬೇಕೋ ಅದು ಕ್ರಾಪ್ ಹಾಕಿದ್ರೆ ಮಾತ್ರ ನಾವು ಲೈಫ್ ಅಲ್ಲಿ ಸಕ್ಸಸ್ ಆಗ್ತೀವಿ ವಿನಃ ಯಾರೋ ಏನೋ ಮಾಡಿದ್ರು ಅಂತ ನಾವ್ ಹಾಕಕ್ ಹೋದ್ರೆ ಅವಾಗ್ಲೇ ಫೇಲ್ಯೂರ್ ಆಗೋದು, ಅವಾಗ್ಲೇ ಮೈ ತುಂಬಾ ನಾವು ಸಾಲಗಳು ಮಾಡ್ಕೊಳೋದು, ಸಾಲ ಜಾಸ್ತಿ ಮಾಡ್ಕೊಳೋದು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆ ಸಾಲ ತೀರ್ಸಕ್ಕಾಗದೆ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಆಗಿ ಏನಾಗುತ್ತೆ, ನಮ್ಮ ಜಾಗನ ಬೇರೆಯವ್ರಿಗೆ ಮಾರ್ಬೇಕಾಗುತ್ತೆ. ನೀವು ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಿದ್ರಲ್ಲ, ನೀವೇ ರೈತ ಕುಟುಂಬದಿಂದ ಬಂದವರ? ಹೌದು, ನಾವು ರೈತರ ಕುಟುಂಬದಿಂದಾನೇ ಮತ್ತೆ ಬಿಸ್ನೆಸ್ ಮಂತನದಿಂದಾನೇ ಬಂದಿದ್ದು. ನಾವು ಅಡಿಕೆ ವ್ಯಾಪಾರ ನಮ್ಮ ತಾತನ ಕಾಲದಿಂದಾನು ಅಡಿಕೆ ವ್ಯಾಪಾರನ ಮಾಡ್ಕೊಂಡೇ ಬಂದಿರೋದು. ಅದಕ್ಕೆ ನೋಡಿ, ನಾನೊಂದು ವಿಡಿಯೋ ಮಾಡಿದ್ದೀನಿ. ಏನು, ನಮ್ಮ ಚಿತ್ರದುರ್ಗದಲ್ಲೇ ನಾವು ಇಂಡಸ್ಟ್ರಿಗಳು ಓಪನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇಂಡಸ್ಟ್ರಿಗಳು ಓಪನ್ ಆದ್ರೆ ಇಲ್ಲೇ 20-25 ಸಾವಿರ ಕೊಡ್ಲಿ, ನಿಮ್ಗೆ ದುಡ್ಡು ಉಳಿಯುತ್ತೆ. ಕರೆಕ್ಟಾ? ಎಷ್ಟೋ ದುಡ್ಡು ಉಳಿಯುತ್ತೆ, ಎಷ್ಟೋ ನೀವು ಸಂಸಾರನ ನೀಗಿಸ್ಕೊಂಡು ಸಾಗಿಸ್ಕೊಂಡು ಹೋಗ್ಬೋದು. ಕರೆಕ್ಟಾ? ಎಷ್ಟೋ ಜನರಿಗೆ, ಏನು ಇಲ್ದವ್ರಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಅಷ್ಟು ಬಿಟ್ರೆ ಯಾವ ದುರುದ್ದೇಶ ಅನ್ನೋದಿಲ್ಲ ನಮಗೆ. ಹಿಂದಿನ ವಿಡಿಯೋ ನಾನು ಮಾಡಿದ್ದೀನಿ, ಯಾಕೆ ನಮ್ ಜಿಲ್ಲೆಯಲ್ಲೇ ಇಂಡಸ್ಟ್ರಿಗಳಾಗ್ಲಿ ಅಂತಂದ್ರೆ, ಇಂಡಸ್ಟ್ರಿಗಳಾದ್ರೆ ಇಲ್ಲೇ ಬೆಂಗಳೂರ ಕೊಡೋದು 20-25 ಸಾವಿರ, ಅಲ್ಲಿ ದುರ್ಗದಾಗೆ ಕೊಟ್ರೆ ಎಷ್ಟೋ ದುಡ್ಡು ಉಳಿಯುತ್ತೆ ನಿಮಗೆ. ಆಮೇಲೆ ಇನ್ನೊಂದೇನ, ನಿಮ್ಮ ಆಸ್ತಿ ಮಾರಲ್ಲ. ಟೈಮ್ ಸಿಕ್ತಾಗೆಲ್ಲ ನಿಮ್ಮ ಆಸ್ತಿ ಕಡೆಗೂ ಗಮನ ನೋಡ್ಕೊಬಹುದು ಇಲ್ಲೇ ಇದ್ರೆ.
ಆಮೇಲೆ ಎರಡೆರಡು ಇನ್ಕಮ್ ಸಮೇತನು ನೀವು ಮಾಡ್ಕೊಬಹುದು. ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ಜಾಸ್ತಿ ಇರೋದ್ರಿಂದ ನೀವೇನು ಮಾಡ್ಕೊಳಕ್ಕಾಗಲ್ಲ. ಇಲ್ಲ ಆದ್ರೆ ನೀವು ಇಲ್ಲೇ ನೀವು ಎಲ್ಲಾರ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡ್ರು, ಇಲ್ಲೇ ಇಂಡಸ್ಟ್ರಿಗಳು ಬಂದ್ರೆ, ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಆಸ್ತಿ ಕಡೆನೂ ಗಮನ ಕೊಡ್ಬೋದು, ನಿಮ್ಮ ಆಸ್ತಿಗೆ ಅದೇ ದುಡ್ಡಿಗೆ ಉಳಿದಿದ್ದ ದುಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ತುಂಬಾ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮಗೂ ಅಷ್ಟೇ ತುಂಬಾ ಧನ್ಯವಾದಗಳು. ನಮಗೆ ಏನ್ ತಿಳಿದಿದೆಯೋ ನಾವು ನಿಮಗೆ ವ್ಯಕ್ತಪಡಿಸಿದೀವಿ ಈ ವಿಡಿಯೋ ಮುಖಾಂತರ. ಸಪೋಸ್ ಏನಾರ ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಈ ವಿಡಿಯೋ ಆದಷ್ಟು ಯಾರಿಗೆ ಮನ್ಸಿಗೆ ಇಷ್ಟ ಆಗಿದೆಯೋ ದಯವಿಟ್ಟು ನಮಗೆ ಲೈಕ್ಸ್ ಶೇರ್ ಮಾಡ್ರಿ, ಮತ್ತೆ ಲೈಕ್ಸ್ ಕೊಡ್ರಿ, ಕಾಮೆಂಟ್ಸ್ ಹಾಕ್ರಿ. ಆಮೇಲೆ ಇನ್ನೊಂದೇನಂದ್ರೆ ಎಷ್ಟೋ ಜನಕ್ಕೆ ಈ ವಿಡಿಯೋ ನಾವು ಮಾಡಿರೋದು ತಲುಪಿಲ್ಲ. ಆದಷ್ಟು ಶೇರ್ಸ್ ಮಾಡ್ರಿ, ಎಲ್ಲಾ ಗ್ರೂಪ್ಗಳಿಗೂ ಶೇರ್ ಮಾಡ್ರಿ ವಿಡಿಯೋಗಳನ್ನ. ದಯವಿಟ್ಟು ಇದು ಉಪಯೋಗ ಮಾಹಿತಿ ಆಗಿರೋದ್ರಿಂದ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ಜೀವನಕ್ಕೆ ಸಂಬಂಧಪಟ್ಟಿದ್ದು ವಿಡಿಯೋ ಇದು, ಅಷ್ಟೇ ನಾನು ಬೇಡ್ಕೊಳ್ಳೋದು.